ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರ ಪಿತಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇಂತಹ ಪರ್ವಕಾಲ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಒಂದು ಮಾಸ, ಅದು ಮಾರ್ಗಶಿರ ಮಾಸ. ಇಂತಹ ಮಾಸದಲ್ಲಿ ಕೃಷ್ಣನ ಜೊತೆಗೆ ಕೃಷ್ಣನ ಅರ್ಚಕರು ಕೂಡ ಬಂದಿದ್ದಾರೆ. ಇದು ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಂದರ್ಭ. ದಾಸರಾಯ ಒಂದು ಕಡೆ ಒಂದು ಮಾತನ್ನು ಹೇಳ್ತಾ, ಏಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿರಾಯ ಮಧ್ವ ಪದವನ್ನು ಉಚ್ಚರಿಸಿ. ಎಂತಹ ಭವ್ಯವಾದಂತಹ ಪರಂಪರೆ. ಶ್ರೀಮದ್ ಬ್ರಹ್ಮಣ್ಯ ತೀರ್ಥರ ಸಂಜಾತರಾದ ಶ್ರೀಪಾದರಾಜರ ವಿದ್ಯಾಶಿಷ್ಯರಾದ ವಾದಿರಾಜರು ವಿಜೇಂದ್ರ ಸ್ವಾಮಿಗಳಿಗೆ ವಿದ್ಯಾಗುರುಗಳಾದ ತರುವಾಯ ಪುರಂದರದಾಸರು ಕನಕದಾಸರಿಗೆ ದಾಸತ್ವವನ್ನು ನೀಡಿರ್ತಕ್ಕಂತಹ ಮಹಾಮಹಿಮರು ನಮ್ಮ ವ್ಯಾಸರಾಜರು. ದೊಡ್ಡವರ ಬಗ್ಗೆ ಹೇಳಬೇಕಾದರೆ ದೊಡ್ಡವರ ವಾಕ್ಯವನ್ನೇ ನಾವು ತಗೊಂಡು ಹೇಳಬೇಕು. ವಾದೇಂದ್ರ ಸ್ವಾಮಿಗಳು ಧ್ರುವಣಸ್ಥವನದಲ್ಲಿ ನಮ್ಮ ವ್ಯಾಸರಾಜರಿಂದ ನಿರ್ಮಿತವಾಗಿರ್ತಕ್ಕಂತಹ 3 ಮೇರು ಕೃತಿಗಳು ಏನಿದೆ, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಇದು ಯಾವುದಕ್ಕೆ ಸಾದೃಶ್ಯ ಆಗಿದೆಯಂತೆ ಅದನ್ನ ಸೋತ್ತಮರ ವಾಕ್ಯಗಳಲ್ಲೇ ನಾವು ಕೇಳಬೇಕು. ಮಾಯಾ ತಂತ್ರಾಮರಾರಿ ಸ್ಮಯಮ ಪನಯತೋ ಮಧ್ವ ಸಿದ್ಧಾಂತನಾಮ ನೇತ್ರಾಣಿ ಭತ್ರಯೋಪಿ ತ್ರಿಜಗತಿ ಮೃಹರೇ ವಿಂಧತೆ ಯತ್ಪ್ರಬಂಧಾ ಯದ್ವಾಗದ್ವೈತ ವಿದ್ಯಾ ಜನಕುಲ ಕುಲಶ ಪ್ರೌಢಿಮಾ ಭೌಗತೆ ಸಹ ಶ್ರೇಯೋ ಭೂಯೋ ವಿದದ್ಯಾ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಈಗ ವಾದಿರಾಜ ಸ್ವಾಮಿಗಳು ನಮ್ಮ ವ್ಯಾಸರಾಜರಿಂದ ರಚಿತವಾಗಿರ್ತಕ್ಕಂತಹ 3 ಕೃತಿಗಳು ಇದು ಯಾವುದಕ್ಕೆ ಸಾದೃಶ್ಯ ಆಗಿದೆ ಅಂತಂದ್ರೆ, ನೇತ್ರ ನೀಪತ್ರಯೋಪಿ ತ್ರಿಜಗತಿ ನೃಹರೇ ರಿಂಧತೆ ಪ್ರಬಂಧ, ನರಸಿಂಹದೇವರ 3 ಕಣ್ಣಿಗೆ ಸಾದೃಶ್ಯ ಆಗಿದೆ ಅಂತ ಹೇಳ್ಬಿಟ್ಟು ವ್ಯಾಸರಾಜರಿಂದ ರಚಿತವಾಗಿರ್ತಕ್ಕಂತಹ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಇಂತಹ ಆ ಗ್ರಂಥವನ್ನ ವ್ಯಾಸರಾಜರೇ ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಮುಂದಿನ ಪೀಳಿಗೆಯಲ್ಲೂ ಕೂಡ ಬರಬೇಕಲ್ಲ. ಆ ಒಂದು ಪಾಠದ ಕ್ರಮದಲ್ಲಿ ಮೇಲ್ಗೈ ಉತ್ತಮ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥವರು ನಮ್ಮ ವ್ಯಾಸರಾಜ ಮಠದ ಆ ಒಂದು ಪರಮಹಂಸ, ಆ ಒಂದು ಪೀಠವನ್ನು ಅಲಂಕರಿಸತಕ್ಕಂತಹ ನಮ್ಮ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ವಿದ್ಯಾಶ್ರೀ ಸಮಗ್ರವಾಗಿ ಆ 3 ಗ್ರಂಥಗಳು ಕೂಡ ಅವರಿಗೆ ಗ್ರಂಥಾತ್ಮಕವಾಗಿದೆ. ಹೇಳುವಷ್ಟು ದೊಡ್ಡವರು ನಾವಲ್ಲ, ಆದರೂ ಕೂಡ ಆ ವಿಷಯವನ್ನು ತಿಳಿಸಬೇಕು ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಕೇವಲ ನಾವು ಒಂದಿಷ್ಟು ಜನ ಮಧ್ವಭಕ್ತರು ಸೇರಿದ್ದೇವೆ, ವ್ಯಾಸರಾಜರ ಒಂದು ನೆಲಪುರವಲ್ಲಿದ್ದೇವೆ, ಶ್ರೀಪಾದರನ್ನ ಶ್ಲಾಘನೆ ಮಾಡ್ತಾ ಇದ್ದೇವೆ ಅಂತ ಮಾಡಿದ್ದೇವೆ. ವ್ಯಾಸರಾಜರ ಬಗ್ಗೆ ರೋಮನ್ ಭಾಷೆಯಲ್ಲೂ ಕೂಡ ವ್ಯಾಸರಾಜರ ಚರಿತ್ರೆಯನ್ನು ಬರೆದಿದ್ದಾರೆ. ಉರ್ದು ಭಾಷೆಯಲ್ಲಿ ವ್ಯಾಸರಾಜರ ಚರಿತ್ರೆ. ಅದರಂತೆ ನಮ್ಮ ವಿದ್ಯಾಶ್ರೀಷರ ಒಂದು ಮಹಿಮಾ ಹೇಗಿದೆ ಅಂತಂದ್ರೆ, ಈಗ ಒಂದು 3-4 ತಿಂಗಳ ಹಿಂದೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ನನ್ನ ಮಗ ಧಾರವಾಡದಲ್ಲಿ ಒಂದು ವಿದ್ವತ್ ಸಭೆ ವಿದ್ಯಾರ್ಥಿಗಳಾಗಿ ಅನ್ನೋ ಒಂದು ಸಭೆಯನ್ನು ನಿರ್ಮಾಣ ಮಾಡಿದ್ರು. ಆ ಸಭೆಗೆ ಹೋದಾಗ ಅನ್ಯಮತೀಯರು ಬಂದಿದ್ರು, ವಿಶಿಷ್ಟಾದ್ವೈತದ ಪಂಡಿತರು ಬಂದಿದ್ರು, ಅದ್ವೈತದ ಪಂಡಿತರು ಬಂದಿದ್ರು. ಬಂದಿರೋ ಕಾಲಕ್ಕೆ ಪರಮತೀಯರು ಕೂಡ ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಶಿಷ್ಯರಿಗೆಲ್ಲ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮ ಪಾಂಡಿತ್ಯ ಹ್ಯಾಕ್ ಬರಬೇಕು ಅಂತಂದ್ರೆ ನಿಮ್ಮ ವಿದ್ಯಾಶ್ರೀಷ ತೀರ್ಥರು
ಮಿತಿಯಾದ ಜ್ಞಾನ ಇದೆಯೋ ಅದನ್ನೇ ನೀವು ಸಂಪಾದನೆ ಮಾಡಬೇಕು ಅಂತ ಉದ್ದೇಶಿಸಿದ್ದಾರೆ. ಹೀಗೆ ಪರಮಂದಿಯರು ನಮ್ಮ ವ್ಯಾಸರಾಜರ ಕಾಲದಲ್ಲಿ ಮಾತ್ರ ಅನ್ಯರು ವ್ಯಾಸರಾಜರ ಬಗ್ಗೆ ಸ್ತೋತ್ರ ಮಾಡ್ತಿದ್ರು ಅಂತ ಹಂಗಲ್ಲ, ಆ ಒಂದು ಪರಂಪರ ಇಂದಿಗೂ ಕೂಡ ಉಳಿದಿದೆ ಅಂದ್ರೆ ನಮ್ಮ ವಿದ್ಯಾರ್ಥಿ ಹೀಗೆ ಅಂತಹ ಆ ಭವ್ಯ ಪರಂಪರೆ ಈಗ ನಮ್ಮ ವ್ಯಾಸರಾಜ ಮಠದ ಅನೇಕ ಕಡೆಯಲ್ಲಿ ಏನ್ ಶಿಥಿಲ ಆಗಿತ್ತು, ಚೆನ್ನೈಯಲ್ಲಾಗಿರ್ಬೋದು, ಅದರಲ್ಲಿ ತಿರುಗುಳ್ಳಲ್ಲಾಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಶ್ರೀಪಾದರ ಒಂದು ಅನುಗ್ರಹದಿಂದ ಆಜ್ಞಾನುಸಾರ ಎಲ್ಲಾ ಕಡೆಯಲ್ಲೂ ಕೂಡ ಜೀರ್ಣೋದ್ಧಾರ ಆಗಿದೆ. ಮತ್ತೊಂದು ಅಂತಂದ್ರೆ ಭೂವೈಕುಂಠ ಕ್ಷೇತ್ರ ತಿರುಪತಿಯಲ್ಲೂ ಕೂಡ ನಮ್ಮ ವ್ಯಾಸರಾಜ ಮಠ ಅದು ಅತ್ಯಂತ ಭವ್ಯವಾಗಿ ನಿರ್ಮಾಣ ಆಗಿದೆ. ಅದನ್ನ ನಾವು ಹೇಳೋಕ್ಕಿಂತ ನೀವೆಲ್ಲ ಹೋಗಿ ನೋಡಿದ್ರೆ ಚಂದ. ಎಲ್ಲ ಅರಿವು ಪಡಿಸಿರುವುದರ ಆಗ್ತಿರುವುದು ನಮ್ಮ ಶ್ರೀಪಾದರ ಒಂದು ಅವಧಿಯಲ್ಲಿ ನಡೀತಾರೆ. ಅವರ ಆಜ್ಞಾನುಸಾರ ಅವೆಷ್ಟು ಹೇಳಿದ್ರು ಕೂಡ ಆ ಒಂದು ಮಹಿಮೆ ಕಡಿಮೆ ಆಗ್ತದೆ. ಈಗ ಹೇಳ್ತಾ ನಮ್ಮ ವ್ಯಾಸರಾಜರು ತಾವು ಮಾಡಿರುವಂತಹ ಯಂತ್ರೋದ್ಧಾರ ಪ್ರಾಣದೇವ ಸ್ತೋತ್ರ ಏನಿದೆ ಅದನ್ನು ಒಂದು ಮಾತನ್ನ ವ್ಯಾಸರಾಜರು ತಾವು ಹಾಡ್ತಾರೆ. ನಾನಾ ರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಯಾವ ರತ್ನಗಳನ್ನ ಸಮರ್ಪಣೆ ಮಾಡಿದ್ರು ವ್ಯಾಸರಾಜರು, ಮುತ್ತು ರತ್ನಗಳನ್ನೇನಾರು ಕೊಟ್ಟಿದ್ದಾರೋ ಅಂತಂದ್ರೆ ಅವರ ವ್ಯಾಸರಾಜರ ಶಿಷ್ಯರಾದ ಪುರಂದರದಾಸರೇ ಗೋಪಾಲ ವೃತ್ತಿಗೆ ಹೋದಾಗ ಅವರ ಶಿಷ್ಯನೇ ವಜ್ರ ವ್ಯಾಪಾರಿ ಅವರ ಜೋಳಿಗೆಗೆ ಮುತ್ತು ರತ್ನಗಳನ್ನು ಹಾಕಿದ್ರು. ಏನ್ ಮಾಡಿದ್ರೆ ಪುರಂದರದಾಸರು ನೋಡೋಣ ಅಂತ ಹೋದ್ರೆ ದಾಸರು ಒಂದಷ್ಟು ದೂರ ಹೋಗಿ ಚಕ್ರ ತೀರ್ಥದಲ್ಲಿ ಎಲ್ಲಾ ಆ ಮುತ್ತು ರತ್ನಗಳನ್ನು ನೀರು ಹಾಕ್ತಾರೆ. ಶಿಷ್ಯ ಕೇಳಿದ, ಅಲ್ಲ ಈ ರತ್ನಗಳನ್ನು ಯಾಕೆ ಹಾಕಿದ್ರಿ ಅಂತಂದ್ರೆ, ಏನ್ ಮಾಡೋದಪ್ಪ ಅಕ್ಕಿ ಮಧ್ಯದಲ್ಲಿ ಕಲ್ಲು ಸೇರ್ಕೊಂಡ್ಬಿಟ್ಟಿದೆ ಅಂತಂದ್ರೆ. ಅಂದ್ರೆ ಅಂತಹ ವೈರಾಗ್ಯ ವ್ಯಾಸರಾಜರ ಶಿಷ್ಯರಾದ ಪುರಂದರದಾಸರಿಗೆ ಇದೆ ಅಂತಂದ್ರೆ, ಹಾಗಾದ್ರೆ ವ್ಯಾಸರಾಜರು ಹನುಮಪ್ಪನಿಗೆ ನಾನಾ ರತ್ನ ಸಮಾಯುಕ್ತ ಅಂತ ಸಂಬೋಧನೆ ಮಾಡಿದ್ದಾರೆ ಅಂದ್ರೆ ಯಾವ ರತ್ನಗಳನ್ನ ಅಲ್ಲಿ ಸಮರ್ಪಣೆ ಮಾಡಿದ್ರು ಅಂತಂದ್ರೆ 9 ರತ್ನಗಳನ್ನ ಸಮರ್ಪಣೆ ಮಾಡಿದ್ರು. ಯಾವುದು 9 ರತ್ನಗಳು ಅಂತಂದ್ರೆ ಪಕ್ಷದರ ಮಿಶ್ರನ ಮುಂದೆ ತಾವು ಅದನ್ನ ಇಟ್ಟರಂತೆ. ಅದೇ ಪ್ರಮೇಯ ನವಮಾನಿಕ ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ ಖೇದೋ ಜೀವಗಣ ಹರೇರಚನಾ ನಿತ್ಯ ಭಾವಂ ಗತಾಃ ಮುಕ್ತಿ ನೈತ ಸುಖಾನುಭೂತಿ ಅಮಲ ಭಕ್ತಿಷ್ಠ ತತ್ಸಾಧನಂ. ಇದೇ 9 ರತ್ನಗಳು ನಾವು ಪ್ರತಿನಿತ್ಯ ಹನುಮಂತ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ವ್ಯಾಸರಾಜರು ತಿಳಿಸ್ಕೊಟ್ಟಿದ್ದಾರೆ. ಅದರ ಅರ್ಥ ನಿರ್ಣಯ ಆಗ್ಬೇಕಲ್ಲ, ನಮ್ಮ ಶ್ರೀಪಾದರ ಪಾಠಕ್ಕೆ ಹೋಗ್ಬೇಕು. ಹೋದ್ರೆ ಆ ಶ್ರೀಮನ್ ಮಧ್ವಮತೆ ಹರಿ ಪರತರಃ ಆ ಶಬ್ದಕ್ಕೆ ಎಷ್ಟು ಅರ್ಥ ವಿನ್ಯಾಸವನ್ನು ಮಾಡಬಹುದು ಅನ್ನೋದನ್ನ ಸೋತ್ತಮರಲ್ಲೇ ನಾವು ಕೇಳಲಿಕ್ಕೆ ಒಂದು ಅವಕಾಶ ಇರ್ತದೆ ಅಂತ ಹೇಳ್ತಾ, ಇನ್ನ ಶ್ರೀಮಠಕ್ಕೆ ಏನು ಅದ್ಯಾಕೆ ಆಗಮಿಸಿದ್ದಾರೆ. ಈ ಪರ್ವಕಾಲ ನಮ್ಮ ಚಿಕ್ಕಬಾಣಾವರ ಮಠ ಸುಮಾರು 1 ವರ್ಷದಿಂದ ಅನೇಕ ಜನ ಪಂಡಿತರಿಂದ ಒಂದೊಂದು ಸ್ಕಂದ ಭಾಗವತದ ಒಂದು ಪ್ರವಚನ ಕಾರ್ಯ ನಡೀತಾ ಇದೆ. ಹೆಸರಿಗೆ ಅನುಗುಣವಾದ ಕಾರ್ಯವನ್ನೇ ಶ್ರೀಮಠದವರು ಮಾಡಿದ್ದಾರೆ. ಶ್ರೀಮಠ ಇರೋದು ಎಲ್ಲಿ? ಚಿಕ್ಕಬಾಣಾವರ. ಏನು ಈ ಶಬ್ದ ಅರ್ಥ? ವ್ಯಾಸರಾಜರೇ ಹೇಳಿದಂತೆ ಶಬ್ದವನ್ನು ಒಡೆದು ಅರ್ಥ ಮಾಡಬೇಕು. ಮೂಲವಾಗಿ ತಗೊಂಡ್ರೆ ಒಂದು ಏನ್ ಚಿಕ್ಕಬಾಣಾವರ ಅಂತ ಇಷ್ಟು ಹೇಳ್ಬಿಡ್ತೇವೆ. ಆ ಶಬ್ದವನ್ನು ಒಡೆಯಿರಿ, ಅದ್ರಲ್ಲಿ ಏನ್ ಬರ್ಬೇಕು ಅರ್ಥ? ನಮಗೆ ಹರಿಸರ್ವೋತ್ತಮತ್ವದ ಚಿಂತನೆ ಬರ್ಬೇಕು. ಹೇಗಂತೆ ಅದು ಅಂತಂದ್ರೆ ಚಿಕ್ಕ ಬಾಣ ಆ ವರ ಇಷ್ಟು ಶಬ್ದ. ಚಿಕ್ಕ ಅಂದ್ರೆ ಯಾರು? ಜೀವರು ಅಂತ. ನಾವು ಜೀವರು. ಬಾಣ ಅಂತಂದ್ರೆ ಪರಮಾತ್ಮನ ಬಾಣಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು. ಕರ್ಣಾಂತ ಮಾನೀಯ ಗುಣಗ್ರಹಿ ಮಧುವಿಜಯದಲ್ಲಿ ಇದೇ ಮಾತನ್ನು ತಿಳಿಸಿದ್ದಾರೆ. ಆದರೆ ಚಿಕ್ಕವರು ಅಲ್ಲಿ ಚಿಕ್ಕ ಶಬ್ದದಿಂದಾಗಿ ಜೀವರ ಗ್ರಾಹ್ಯ. ಬಾಣ ಅಂದ್ರೆ ಮುಖ್ಯ ಪ್ರಾಣ ದೇವರು. ಇನ್ನು ಮುಂದನೇ ಅಕ್ಷರ ಯಾವುದು? ಚಿಕ್ಕ ಬಾಣ ಆ. ಆಯ್ತಾ? ಆ ಇತಿ ಬ್ರಹ್ಮ